ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗ್ನಿಸಾಕ್ಷಿ ಭಾಗ 54. ಮುಗ್ಧವಾಗಿ ಯಾವುದೇ ಕಲ್ಮಶವಿಲ್ಲದ ಹಸುಗೂಸಿನಂತೆ ಗಾನವಿ ಕಾಣಿಸುತ್ತಿದ್ದರೆ, ಗಾನವಿಯ ಮುಖವನ್ನು ತನ್ನ ಬೊಗಸೆಯಲ್ಲಿ ತೆಗೆದುಕೊಂಡು ಅವಳ ಕಣ್ಣುಗಳಲ್ಲಿ ನೋಡುವಷ್ಟರಲ್ಲಿ ಆ ಕಣ್ಣುಗಳಲ್ಲಿ ತನ್ನ ಮೇಲಿರುವ ಆರಾಧನಾ ಭಾವ, ಅವನ ಮೇಲಿರುವ ಹುಚ್ಚು ಪ್ರೀತಿ ಬಿಟ್ಟು ಬೇರೇನು ಕಾಣುವುದಿಲ್ಲ. ಗಾನವಿ ಕೂಡ ಆದಿ ಕಣ್ಣುಗಳಲ್ಲಿ ಪ್ರೀತಿಯಿಂದ ನೋಡುತ್ತಿರುವುದರಿಂದ ತಕ್ಷಣ ಒಂದು ಕ್ಷಣವೂ ತಡಮಾಡದೆ ಗಾನವಿ ದೂರವಾಗುತ್ತಾಳೆ ಎಂಬ ಭಾವನೆಯನ್ನೇ ಸಹಿಸಲಾಗದವನಂತೆ ಅವಳ ತುಟಿಗಳನ್ನು ಚುಂಬಿಸುತ್ತಾನೆ ಆದಿ. ಗಾನವಿ ಅಷ್ಟು ಅಮಲಿನಲ್ಲಿದ್ದರೂ ಕೂಡ ತನ್ನ ಗಂಡನಿಂದ ಬರುವ ಪ್ರೀತಿಯನ್ನು ಸಂತೋಷದಿಂದ ಸ್ವೀಕರಿಸುತ್ತಾ ಆ ಚುಂಬನಕ್ಕೆ ಸಹಕರಿಸುತ್ತಾಳೆ. ಆದಿ ಇಷ್ಟು ದಿನ ಗಾನವಿಯ ಮೇಲೆ ಬಚ್ಚಿಟ್ಟುಕೊಂಡಿದ್ದ ಪ್ರೀತಿಯನ್ನೆಲ್ಲ ಆ ಚುಂಬನದಲ್ಲೇ ತೋರಿಸುತ್ತಿದ್ದರೆ, ಇಷ್ಟು ದಿನಗಳ ನಂತರ ಸಿಕ್ಕ ತನ್ನ ಗಂಡನ ಪ್ರೀತಿಯ ಚುಂಬನಕ್ಕೆ ಗಾನವಿಗೆ ಸಂತೋಷದಿಂದ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತದೆ. ಆ ಕ್ಷಣ ಅದಕ್ಕಿಂತ ಬೇರೇನೂ ಬೇಡ ಅನ್ನಿಸುತ್ತಿದ್ದರೆ ಆದಿಯನ್ನು ಇನ್ನಷ್ಟು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾಳೆ ಗಾನವಿ. ಗಾನವಿಯ ಕೈಗಳು ತನ್ನ ಸುತ್ತಲೂ ಬಿಗಿಯಾಗುತ್ತಿದ್ದಂತೆ ಸಂತೋಷದಿಂದ ಅಲ್ಲಿಯವರೆಗೆ ಮೃದುವಾಗಿ ಚುಂಬಿಸುತ್ತಿದ್ದ ಆದಿ ತನ್ನ ಚುಂಬನದ ತೀವ್ರತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತಾನೆ. ಆದಿ ಮತ್ತು ಗಾನವಿ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ತಮ್ಮ ಮೊದಲ ಚುಂಬನವನ್ನು ಸಂಪೂರ್ಣವಾಗಿ ಆಸ್ವಾದಿಸುತ್ತಿದ್ದರೆ, ಕೆಲವು ಕ್ಷಣಗಳ ನಂತರ ಗಾನವಿಗೆ ಉಸಿರು ಕಟ್ಟಿದಂತಾಗಿ ಗಾನವಿಯನ್ನು ಬಿಡಲು ಇಷ್ಟವಿಲ್ಲದಿದ್ದರೂ ಅತಿ ಕಷ್ಟದಿಂದ ಬಿಡಲಾರದೆ ಬಿಡುತ್ತಾನೆ ಆದಿ. ಗಾನವಿ ತಕ್ಷಣ ಸ್ವಲ್ಪ ಕೆಮ್ಮುತ್ತಾ ಇದ್ದರೆ ಪಕ್ಕದಲ್ಲೇ ಇದ್ದ ಟೇಬಲ್ ಮೇಲಿಂದ ವಾಟರ್ ಬಾಟಲ್ ತೆಗೆದುಕೊಂಡು ಅವಳಿಗೆ ಸ್ವಲ್ಪ ನೀರು ಕುಡಿಸಿ ಬೆನ್ನು ಸವರುತ್ತಾನೆ. ಆ ಕ್ಷಣ ಗಾನವಿಯನ್ನು ನೋಡುತ್ತಾ ಗಾನವಿ ತನ್ನ ಮೇಲೆ ಬೆಳೆಸಿಕೊಂಡಿರುವ ಪ್ರೀತಿಯನ್ನು ನೋಡಿ ತಾನು ಎಷ್ಟು ಅದೃಷ್ಟವಂತನೋ ಎಂದು ಅನ್ನಿಸುತ್ತಿದ್ದರೆ, ಗಾನವಿಯನ್ನು ಎಂದೆಂದಿಗೂ ಬಿಡಬಾರದೆಂದು ಅಂದುಕೊಳ್ಳುತ್ತಾನೆ. ಅಮಲಿನಲ್ಲಿ ಅಲ್ಲಿಯವರೆಗೆ ತನ್ನ ಎಲ್ಲ ನೋವು ಹೇಳಿಕೊಂಡು ಸುಸ್ತಾಗಿದ್ದ ಗಾನವಿಯ ಮುಖವನ್ನು ನೋಡುತ್ತಾ ಅವಳನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡು ಅವಳ ತಲೆಯ ಮೇಲೆ ಮುತ್ತಿಟ್ಟು ಜೋಗುಳ ಹಾಡುತ್ತಿದ್ದರೆ, ತನ್ನ ಮನಸ್ಸೊಪ್ಪಿದ ಗಂಡನ ಹೃದಯದ ಬಡಿತ ತನ್ನ ಮನಸ್ಸಿಗೆ ಹಿಡಿಸುವ ಮಧುರ ಸಂಗೀತದಂತೆ ಅನ್ನಿಸುತ್ತಿದ್ದರೆ, ತನ್ನ ಮನಸ್ಸಿನಲ್ಲಿ ಇಷ್ಟು ದಿನಗಳ ಕಾಲ ಹೊತ್ತಿದ್ದ ಭಾರ ಒಮ್ಮೆಲೆ ಇಳಿದು ಹೋಯಿತು ಅನ್ನಿಸಿ ಮೆಲ್ಲ ಮೆಲ್ಲನೆ ಕಣ್ಣುಗಳನ್ನು ಮುಚ್ಚಿಕೊಂಡು ನಿದ್ರೆಗೆ ಜಾರುತ್ತಾಳೆ ಗಾನವಿ. ಗಾನವಿ ನಿದ್ರೆಗೆ ಜಾರಿದ ನಂತರ ಗಾನವಿಯನ್ನು ನೋಡುತ್ತಾ, ನಿನ್ನನ್ನು ಈಗಲೇ ನನ್ನವಳನ್ನಾಗಿ ಮಾಡಿಕೊಳ್ಳಬೇಕೆಂದಿದ್ದೆ ಗಾನವಿ. ಆದರೆ ನಮ್ಮ ಜೀವನದಲ್ಲಿ ಮಧುರವಾಗಿರಬೇಕಾದ ಕ್ಷಣಗಳನ್ನು ಒಮ್ಮೆ ಯಾರದ್ದೋ ಮಾತುಗಳನ್ನು ಕೇಳಿ ನಿನ್ನನ್ನು ನಂಬದೆ ಆ ರಾತ್ರಿಯನ್ನು ಕಾಳರಾತ್ರಿಯನ್ನಾಗಿ ಬದಲಾಯಿಸಿದೆ. ಈಗ ನೀನು ಪ್ರಜ್ಞೆಯಲ್ಲಿ ಇಲ್ಲದಿದ್ದಾಗ ನಿನ್ನನ್ನು ಸ್ವಂತ ಮಾಡಿಕೊಳ್ಳಲಾರೆ. ನಿನ್ನ ಮನಸ್ಸಿನಲ್ಲಿರುವ ಭಯವನ್ನೆಲ್ಲ ಹೋಗಲಾಡಿಸಿ ನೀನು ಸಂಪೂರ್ಣವಾಗಿ ಸಂತೋಷವಾಗಿರುವಾಗ ನಿನ್ನನ್ನು ಸಂತೋಷವಾಗಿ ನನ್ನವಳನ್ನಾಗಿ ಮಾಡಿಕೊಂಡು ಆ ಮಧುರ ಕ್ಷಣಗಳನ್ನು ನೀನು ಜೀವಮಾನವಿಡೀ ನೆನಪಿನಲ್ಲಿಟ್ಟುಕೊಳ್ಳುವಂತೆ ನಿನಗೆ ನೀಡುತ್ತೇನೆ ಎಂದು ಅಂದುಕೊಳ್ಳುತ್ತಾ ಗಾನವಿಯ ತಲೆಯ ಮೇಲೆ ಮತ್ತೊಮ್ಮೆ ಮುತ್ತಿಟ್ಟು ಯೋಚನೆಯಲ್ಲಿ ಮುಳುಗುತ್ತಾನೆ ಆದಿ. ಅಸಲಿಗೆ ಗಾನವಿ ಎಲ್ಲೆಲ್ಲಿಗೆ ಹೋಗುತ್ತಾಳೆ ಎಂಬುದು ಅವನಿಗೆ ಅಂದರೆ ಅಜಯ್ಗೆ ಹೇಗೆ ತಿಳಿಯುತ್ತದೆ ಎಂಬ ಯೋಚನೆ ಬರುತ್ತದೆ. ಆದಿಗೆ ತಕ್ಷಣ ಮೊದಲ ಅನುಮಾನ ಶಾಂಭವಿ ಮೇಲೆಯೇ ಹೋಗುತ್ತದೆ. ಏಕೆಂದರೆ ಶಾಂಭವಿಗೆ ಗಾನವಿ ಆ ಮನೆಯ ಸೊಸೆಯಾಗಿ ಬರುವುದು ಇಷ್ಟವಿರಲಿಲ್ಲ. ಅವಳು ಕಾವ್ಯಳನ್ನು ಆದಿಗೆ ಕೊಟ್ಟು ಮದುವೆ ಮಾಡಬೇಕೆಂದಿದ್ದಳು. ಅದಕ್ಕಾಗಿಯೇ ಅವಳು ಏನಾದರೂ ಗಾನವಿಗೆ ವಿರುದ್ಧವಾಗಿ ಪ್ಲಾನ್ ಮಾಡಿದ್ದಾಳಾ ಎಂದು ಯೋಚಿಸುತ್ತಾನೆ. ಹಾಗೆ ಯೋಚನೆಗಳಲ್ಲೇ ಮೆಲ್ಲನೆ ಆದಿ ಕೂಡ ನಿದ್ರೆಗೆ ಜಾರುತ್ತಾನೆ. ಇಲ್ಲಿ ಕಲ್ಪ ಸ್ಟೆಲ್ಲಾಳನ್ನು ರೂಮ್ ಒಳಗೆ ತಳ್ಳಿದ ನಂತರ ಆ ಫಾರಿನರ್ ಅಮಲಿನಲ್ಲಿ ಒಳಗೆ ಬಂದಿರುವುದು ಸ್ಟೆಲ್ಲಾ ಎಂದು ತಿಳಿದುಕೊಳ್ಳಲಾಗದೆ ಅವಳ ಮೇಲೆ ತನ್ನ ಬಲವನ್ನು ಉಪಯೋಗಿಸುತ್ತಾನೆ. ಸ್ಟೆಲ್ಲಾ ಅವನ ಉಕ್ಕಿನ ಅಪ್ಪುಗೆಗೆ ಸಿಲುಕಿ ಒದ್ದಾಡುತ್ತಾ, ನಾನು ಸ್ಟೆಲ್ಲಾ, ಗಾನವಿ ಅಲ್ಲ ಎಂದು ಎಷ್ಟು ಮೊರೆ ಇಟ್ಟರೂ ಅವನು ಕೇಳಿಸಿಕೊಳ್ಳುವುದಿಲ್ಲ. ಅವನು ಸ್ಟೆಲ್ಲಾಳ ಮೇಲೆ ಬಿದ್ದು ಪಶುವಿನಂತೆ ವರ್ತಿಸುತ್ತಿದ್ದರೆ ಸ್ಟೆಲ್ಲಾ ಮಾಡುವ ಆರ್ತನಾದಗಳು ಆ ಕೋಣೆಯನ್ನು ದಾಟಿ ಹೊರಗೆ ಹೋಗುವುದಿಲ್ಲ.
ತಾನೇ ಬೇಕು ಅಂತ ಅಂತಹ ಕೋಣೆಯನ್ನು ತೆಗೆದುಕೊಂಡಿದ್ದಕ್ಕಾಗಿ ಈಗ ಪಶ್ಚಾತ್ತಾಪ ಪಡುತ್ತಿದ್ದಾಳೆ. ತಾನು ಎಂತಹ ಕೆಲಸ ಮಾಡಲು ಹೋಗಿದ್ದೆ ಎಂದು ಆ ಫಾರಿನರ್ ತನ್ನ ಮೇಲೆ ಬಿದ್ದು ಪಶುವಿನಂತೆ ವರ್ತಿಸುತ್ತಿದ್ದರೆ ಅರ್ಥವಾಗುತ್ತದೆ ಸ್ಟೆಲ್ಲಾಗೆ. ಆದರೆ ಸ್ಟೆಲ್ಲಾಗೆ ತನ್ನ ತಪ್ಪು ತಿಳಿಯುವಷ್ಟರಲ್ಲೇ ಆ ಫಾರಿನರ್ ಕೈಯಲ್ಲಿ ಅವಳ ಜೀವನ ಬಲಿಯಾಗಿ ಹೋಗುತ್ತದೆ. ಇನ್ನು ತನ್ನ ಕೈಯಲ್ಲಿ ಏನೂ ಇಲ್ಲವೆಂದು ಮೌನವಾಗಿ ಕಣ್ಣೀರು ಸುರಿಸುತ್ತಿರುತ್ತಾಳೆ ಸ್ಟೆಲ್ಲಾ. ಅಸಲಿಗೆ ಅಮಲಿನಲ್ಲಿದ್ದ ಆ ಫಾರಿನರ್ ಸಂಪೂರ್ಣವಾಗಿ ಸ್ಟೆಲ್ಲಾಳ ಮೇಲೆ ಬಿದ್ದು ತನ್ನ ಕಾಮದಾಸೆ ತೀರುವವರೆಗೂ ಸ್ಟೆಲ್ಲಾಳನ್ನು ಬಿಡುವುದಿಲ್ಲ. ಅವನು ತನ್ನ ಶರೀರದ ಮೇಲೆ ಮಾಡುತ್ತಿರುವ ಗಾಯಗಳನ್ನು ತಾಳಿಕೊಳ್ಳಲಾಗದೆ ಪ್ರಜ್ಞೆ ತಪ್ಪುತ್ತಾಳೆ ಸ್ಟೆಲ್ಲಾ. ಆದರೂ ಅವಳನ್ನು ಬಿಡುವುದಿಲ್ಲ ಅವನು. ಹಾಗೆ ಆ ರಾತ್ರಿ ಸ್ಟೆಲ್ಲಾಗೆ ಅಷ್ಟು ಭಯಾನಕವಾಗಿ ಕಳೆಯಬೇಕಾಗುತ್ತದೆ. ಅಷ್ಟಕ್ಕೂ ಇನ್ನು ಕೋಪದಿಂದ ಕುದಿಯುತ್ತಿದ್ದ ಕಲ್ಪಾಳನ್ನು ಶಾಂತಗೊಳಿಸಲು ನೋಡುತ್ತಾನೆ ದೀಪಕ್. ಅಷ್ಟಕ್ಕೂ ಕಲ್ಪಾಳ ಕೋಪ ಕಡಿಮೆಯಾಗದಿದ್ದರೆ ಸ್ಟೆಲ್ಲಾಳ ಮೇಲಿನ ಕೋಪದಿಂದ ಬುಸುಗುಡುತ್ತಲೇ ಇರುತ್ತಾಳೆ ಕಲ್ಪ. ಇನ್ನು ನಿಲ್ಲಿಸೆ, ಇದು ನಿಮ್ಮ ಕಂಪನಿಯ ಪರವಾಗಿ ಕೊಡುತ್ತಿರುವ ಪಾರ್ಟಿ. ಈಗಾಗಲೇ ಆದಿ ಮತ್ತು ಗಾನವಿ ಈ ಪಾರ್ಟಿಯಿಂದ ಹೊರಟು ಹೋಗಿದ್ದಾರೆ. ಈಗ ನೀನು ಕೂಡ ಇಲ್ಲೇ ನಿಂತು ಅಲ್ಲಿ ಯಾರಿಗೂ ಕಾಣಿಸದಿದ್ದರೆ ಎಲ್ಲರಿಗೂ ಅನುಮಾನ ಬರುತ್ತದೆ. ಮುಖ್ಯವಾಗಿ ಅಜ್ಜಿ ಅನುಮಾನ ಪಡುತ್ತಾರೆ. ಅವರು ಬಾಯಿ ಬಿಟ್ಟು ಏನಾದರೂ ಕೇಳಿದರೆ ಆಗ ಗಾನವಿಯ ಬಗ್ಗೆ ಎಲ್ಲವನ್ನು ಹೇಳಬೇಕಾಗಿ ಬರುತ್ತದೆ. ಈಗ ಈ ಪರಿಸ್ಥಿತಿಯಲ್ಲಿ ಗಾನವಿಯ ಬಗ್ಗೆ ಎಲ್ಲರಿಗೂ ಹೇಳುವುದು ಅವಶ್ಯಕವಾ? ಒಮ್ಮೆ ಯೋಚಿಸು. ಗಾನವಿಯ ಬಗ್ಗೆ ತಿಳಿದರೆ ಅವಳನ್ನು ಸ್ಟೆಲ್ಲಾ ಏನು ಮಾಡಬೇಕೆಂದಿದ್ದಳೋ ಅದನ್ನು ಕೂಡ ಹೇಳಬೇಕಾಗುತ್ತದೆ. ಆ ವಿಷಯ ತಿಳಿದರೆ ಅವರು ತಾಳಿಕೊಳ್ಳಲಾರರು. ಅದಕ್ಕಾಗಿಯೇ ಮೊದಲು ಇಲ್ಲಿಂದ ನಡಿ ಎಂದು ಕಲ್ಪಾಳನ್ನು ಬಲವಂತವಾಗಿ ಪಾರ್ಟಿ ನಡೆಯುವ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಇಷ್ಟವಿಲ್ಲದಿದ್ದರೂ ದೀಪಕ್ ಹಿಂದೆ ನಡೆಯುತ್ತಾಳೆ ಕಲ್ಪ. ಅಲ್ಲಿಗೆ ಹೋದ ಕೂಡಲೇ ಅರುಂಧತಿ ಅವರ ಕಣ್ಣುಗಳು ಗಾನವಿಗಾಗಿ ಹುಡುಕುತ್ತಿದ್ದರೆ, ಏನ್ ಗ್ರಾನಿ ಹುಡುಕುತ್ತಿದ್ದೀಯಾ ಎಂದು ಕೇಳುತ್ತಾಳೆ ಕಲ್ಪ. ಗಾನವಿ ಎಲ್ಲಿಯೂ ಕಾಣಿಸುತ್ತಿಲ್ಲವಲ್ಲ ಕಲ್ಪ, ಅವಳು ಎಲ್ಲಿದ್ದಾಳೆ? ನಿನಗೆ ಮೊದಲೇ ಹೇಳಿದ್ದೆನಲ್ಲ ನಿಮ್ಮ ಅತ್ತಿಗೆಯನ್ನು ನೋಡಿಕೊಳ್ಳುತ್ತಿರು ಅಂತ. ಅಸಲಿಗೆ ಅವಳಿಗೆ ಇಲ್ಲಿ ಏನೂ ತಿಳಿದಿಲ್ಲ ಎಂದು ಶಾಂಭವಿಯ ಬಗ್ಗೆ ನೆನಪಿಸಿಕೊಂಡು ಗಾಬರಿ ಬೀಳುತ್ತಿದ್ದರೆ, ಅಯ್ಯೋ ಗ್ರಾನಿ, ನೀನು ಗಾಬರಿ ಪಡಬೇಡ, ಅತ್ತಿಗೆ ಅಣ್ಣನ ಜೊತೆಯೇ ಇದ್ದಾರೆ, ಅದನ್ನು ನೋಡಿಯೇ ನಾನು ಹೀಗೆ ಬಂದೆ ಎಂದ ಕೂಡಲೇ ಗಾನವಿ ಆದಿ ಜೊತೆಗಿದ್ದಾಳಾ? ಹಾಗಾದರೆ ಸರಿಯೇ ಬಿಡು ಅನ್ನುತ್ತಾ ಅಲ್ಲಿಯವರೆಗೆ ಪಟ್ಟಿದ್ದ ಟೆನ್ಷನ್ ಕಡಿಮೆ ಮಾಡಿಕೊಂಡು ಮತ್ತೆ ಪಾರ್ಟಿಯ ಕಡೆಗೆ ತನ್ನ ಗಮನವನ್ನು ಹರಿಸುತ್ತಾರೆ ಅರುಂಧತಿ ಅವರು. ಗಾನವಿಗೆ ಬೆದರಿಕೆ ಹಾಕಿ ಪಾರ್ಟಿಯಿಂದ ಹೊರಟು ಹೋದ ಅಜಯ್ ತಕ್ಷಣ ಶಾಂಭವಿಗೆ ಫೋನ್ ಮಾಡುತ್ತಾನೆ. ಅಜಯ್ ಫೋನ್ ಕಾಲ್ಗಾಗಿಯೇ ಎದುರು ನೋಡುತ್ತಿರುವ ಶಾಂಭವಿ ಪಾರ್ಟಿಯಲ್ಲಿ ಆ ಫೋನ್ ಬಂದಾಗ ಕೃಷ್ಣ ಅವರು ಕೂಡ ಪಕ್ಕದಲ್ಲೇ ಇರುವುದರಿಂದ ಅಸಲಿಗೆ ಏನು ನಡೆಯಿತೋ ತಿಳಿದುಕೊಳ್ಳಬೇಕೆಂದಿದ್ದರೂ ಅವರು ಪಕ್ಕದಲ್ಲೇ ಇರುವುದರಿಂದ ಏನೂ ಮಾತನಾಡಲಾಗದೆ ಫೋನ್ ಕಟ್ ಮಾಡುತ್ತಾಳೆ. ಕೃಷ್ಣ ಅವರ ಬಿಸ್ನೆಸ್ ಫ್ರೆಂಡ್ಸ್ ಎಲ್ಲರೂ ಶಾಂಭವಿಯನ್ನು ಕೃಷ್ಣ ಅವರನ್ನು ಎಷ್ಟಕ್ಕೂ ಬಿಡದಿದ್ದರೆ ಈಗ ಒಂದು ವೇಳೆ ತಾನು ಅಲ್ಲಿಂದ ಹೊರಟು ಹೋದರೆ ಗಂಡನಿಗೆ ಬರುವ ಕೋಪದ ಬಗ್ಗೆ ಯೋಚಿಸುತ್ತಾ ಅತಿ ಕಷ್ಟದಿಂದ ನಕಲಿ ನಗುವನ್ನು ತುಟಿಗಳ ಮೇಲೆ ತಂದುಕೊಂಡು ಅವರೆಲ್ಲರಿಗೂ ಉತ್ತರ ಹೇಳುತ್ತಿರುತ್ತಾಳೆ. ಅಷ್ಟರಲ್ಲಾಗಲೇ ಅಜಯ್ ತುಂಬ ಸಲ ಕಾಲ್ ಮಾಡಿ ಶಾಂಭವಿ ಫೋನ್ ರಿಸೀವ್ ಮಾಡದಿರುವುದರಿಂದ ಅಸಹನೆಯಿಂದ ಅವಳನ್ನು ಬೈದುಕೊಳ್ಳುತ್ತಾ, ಅಲ್ಲಿ ಏನು ನಡೆದರೂ ತಕ್ಷಣ ಫೋನ್ ಮಾಡಿ ಹೇಳು ಅನ್ನುತ್ತಾಳೆ. ಈಗ ನೋಡಿದರೆ ಇಷ್ಟು ಸಲ ಫೋನ್ ಮಾಡಿದರೂ ಎತ್ತುತ್ತಿಲ್ಲ ಎಂದು ಅಂದುಕೊಳ್ಳುತ್ತಾ ಗಾನವಿ ತನಗಾಗಿ ಇನ್ನೂ 2 ದಿನಗಳಲ್ಲಿ ಖಂಡಿತವಾಗಿಯೂ ಬರುತ್ತಾಳೆ ಎಂಬ ಸಂತೋಷದಿಂದ ಹಾಕಿಕೊಂಡಿದ್ದ ಸರ್ವರ್ ವೇಷವನ್ನು ಒಮ್ಮೆ ನೋಡಿಕೊಂಡು ಇನ್ನೂ ಇದರ ಅವಶ್ಯಕತೆ ಇಲ್ಲ ಎಂದು ಆ ವೇಷ ತೆಗೆದು ದರ್ಜೆಯಿಂದ ಪಾರ್ಟಿ ಒಳಗೆ ಹೋಗಿ ಪುಕ್ಕಟೆಯಾಗಿ ಸಿಗುತ್ತಿದ್ದ ಕಾಸ್ಟ್ಲಿ ಮದ್ಯವನ್ನು ಕುಡಿಯುತ್ತಿರುತ್ತಾನೆ. ಅಲ್ಲಿದ್ದವರೆಲ್ಲರೂ ಅವನನ್ನು ಯಾವುದೇ ಪಾರ್ಟಿಯಲ್ಲೂ ನೋಡದಿರುವುದರಿಂದ ದುಬಾರಿ ಮದ್ಯವನ್ನು ನೀರು ಕುಡಿದಂತೆ ಕುಡಿಯುತ್ತಿರುವ ಅವನ ದರ್ದು ನೋಡಿ ಅಸಹ್ಯವಾಗಿ ಅವನ ಕಡೆಗೆ ನೋಡುತ್ತಾ ಯಾರಿವನು ಎಂದು ಅಂದುಕೊಳ್ಳುತ್ತಿರುತ್ತಾರೆ. ಅವನ ಬಗ್ಗೆ ಯಾರು ಏನೇ ಮಾತನಾಡಿಕೊಳ್ಳುತ್ತಿದ್ದರೂ ತಲೆ ಕೆಡಿಸಿಕೊಳ್ಳದೆ ಪುಕ್ಕಟೆಯಾಗಿ ಸಿಕ್ಕ ಮದ್ಯವನ್ನು ಗ್ಲಾಸ್ ಕಟ್ಟಲೆ ಕುಡಿಯುತ್ತಾ ಯಾವಾಗಲೂ ನಾಟಿ ಸಾರಾಯಿ ಬಿಟ್ಟು ದುಬಾರಿ ಮದ್ಯದ ರುಚಿ ಗೊತ್ತಿಲ್ಲದವನು
ಅದರ ರುಚಿ ಇಷ್ಟವಾಗಿ ಬರಗಾಲ ಬಂದವನಂತೆ ಕುಡಿಯಲಾಗಿ ಎಂದೂ ಅಭ್ಯಾಸವಿಲ್ಲದ ಆ ಮದ್ಯ ಅವನ ಹೊಟ್ಟೆ ಸೇರಿ ತನ್ನ ಪ್ರಭಾವವನ್ನು ತೋರಿಸುತ್ತಿರುತ್ತದೆ. ಅಮಲು ಹೆಚ್ಚಾಗಿ ಆ ಅಮಲಿನಲ್ಲಿ ಗಾನವಿಯ ಸುಂದರ ರೂಪವನ್ನು ನೆನಪಿಸಿಕೊಳ್ಳುತ್ತಾ, ಇನ್ನು 2 ದಿನಗಳು ಗಾನವಿ, ನಮ್ಮಿಬ್ಬರ ಮಧ್ಯೆ, ಆಮೇಲೆ ನಿನ್ನನ್ನು ನನ್ನನ್ನು ಯಾರೂ ದೂರ ಮಾಡಲಾರರು ಎಂದು ತೊದಲುತ್ತಾ ಅಮಲಿನಲ್ಲಿ ಬಡಬಡಾಯಿಸುತ್ತಾ ಅಡ್ಡಲಾಗಿ ನಿಂತಿದ್ದ ಸಿಸಿ ಕ್ಯಾಮರಾಗಳಿಗೆ ಸಿಕ್ಕಿಬೀಳುತ್ತಾನೆ ಅಜಯ್. ಅವನ ಗಲಾಟೆಯನ್ನು ಪಕ್ಕದಲ್ಲಿದ್ದವರು ನೋಡಿ, ಯಾರೋ ದಾರಿಯಲ್ಲಿ ಹೋಗುವವನು ಪಾರ್ಟಿ ನಡೆಯುತ್ತಿರುವುದನ್ನು ನೋಡಿ ಫ್ರೀಯಾಗಿ ಮದ್ಯ ಕುಡಿಯಲು ಬಂದಿದ್ದಾನೆ ಎಂದು ಅಂದುಕೊಳ್ಳುತ್ತಾರೆ. ಕೂಡಲೇ ಅಲ್ಲಿ ಸೆಕ್ಯೂರಿಟಿಯನ್ನು ಕರೆದು ಅವನನ್ನು ಹೊರಗೆ ಹಾಕಲು ಹೇಳುವುದರಿಂದ ಸೆಕ್ಯೂರಿಟಿಯವರು ಬಲವಂತವಾಗಿ ಅವನನ್ನು ಎಳೆದುಕೊಂಡು ಹೋಗುತ್ತಿದ್ದರೆ, ಏಯ್, ಯಾರೋ ನೀವು, ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಾ? ನಾನು ಈ ಪಾರ್ಟಿಗೆ ಬಂದಿರುವ ಗೆಸ್ಟ್, ನನ್ನನ್ನು ಬಿಡಿ ಎಂದು ಹೇಳುತ್ತಾ ಗಲಾಟೆ ಮಾಡುತ್ತಿದ್ದರು. ಅವರು ಬಿಡದಿದ್ದರೆ, ಲೈ, ನಾನಾರು ಗೊತ್ತಾ? ನಿಮ್ಮ ಸರ್ ಕೃಷ್ಣ ಇದ್ದಾರಲ್ಲ, ಅವರ ಹೆಂಡತಿ ಶಾಂಭವಿ ಮೇಡಮ್ ಇದ್ದಾರಲ್ವಾ, ನಾನು ಅವರ ಸ್ಪೆಷಲ್ ಗೆಸ್ಟ್. ಅವರೇ ನನ್ನನ್ನು ಇಲ್ಲಿಗೆ ಬರುವಂತೆ ಕರೆದರು. ಅಂಥದ್ರಲ್ಲಿ ನನ್ನನ್ನೇ ಹೊರಗೆ ಎಳೆಯುತ್ತೀರಾ? ಹೇಳ್ತೀನಿರ್ರೋ. ಒಮ್ಮೆ ನಾನು ಗಾನವಿಯನ್ನು ಇಲ್ಲಿಂದ ಕರೆದುಕೊಂಡು ಹೋದರೆ ಆ ಮೇಡಮ್ ನನಗೆ ಬೇಕಾದಷ್ಟು ಹಣ ಕೂಡ ಕೊಡುತ್ತೇನೆ ಎಂದಿದ್ದಾಳೆ. ಆಗ ನಿಮ್ಮನ್ನೇ ನಮ್ಮ ಮನೆ ವಾಚ್ಮ್ಯಾನ್ ಆಗಿ ಇಟ್ಟುಕೊಳ್ಳುತ್ತೇನೆ ಎಂದು ಇಷ್ಟ ಬಂದಂತೆ ಅವರನ್ನು ಬೈಯುತ್ತಿದ್ದರೆ, ಏನೋ ಕುಡಿದು ಬಡಬಡಾಯಿಸುತ್ತಿದ್ದಾನೆ ಎಂದು ಅವನ ಮಾತುಗಳನ್ನು ಅವರು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಅವನು ಮಾಡುವ ಗಲಾಟೆಯೆಲ್ಲ ಕೂಡ ಅಲ್ಲಿನ ಕ್ಯಾಮರಾಗಳಲ್ಲಿ ರೆಕಾರ್ಡ್ ಆಗುತ್ತಿರುವ ವಿಷಯ ಅವನಿಗೆ ತಿಳಿದಿಲ್ಲ. ಆ ಸೆಕ್ಯೂರಿಟಿ ಅವನನ್ನು ಕುಡುಕನೆಂದು ಪರಿಗಣಿಸಿ ಅವನನ್ನು ಗೇಟ್ ಹೊರಗೆ ತಳ್ಳಿಬಿಡುತ್ತಾರೆ. ಬಹಳ ಕಷ್ಟದಿಂದ ರಸ್ತೆಯಿಂದ ಎದ್ದು ಕ್ಯಾಬ್ನಲ್ಲಿ ಮನೆಗೆ ತಲುಪುತ್ತಾನೆ ಅಜಯ್. ಬಂದ ತಕ್ಷಣ ಅಮಲಿನಲ್ಲಿ ಮಂಚದ ಮೇಲೆ ಅಡ್ಡಲಾಗಿ ಬಿದ್ದು ಬಿಡುತ್ತಾನೆ. ಪಾರ್ಟಿಯಲ್ಲಿ ಅಲ್ಲಿಯವರೆಗೆ ಕೃಷ್ಣ ಅವರೊಂದಿಗೆ ಇದ್ದ ಶಾಂಭವಿ ಅವರು ಪಕ್ಕಕ್ಕೆ ಹೋದ ತಕ್ಷಣ ತನ್ನ ಫೋನ್ ತೆಗೆದು ನೋಡುವಷ್ಟರಲ್ಲಿ ಅಜಯ್ನಿಂದ ಬಹಳಷ್ಟು ಮಿಸ್ಡ್ ಕಾಲ್ಗಳು ಇರುತ್ತವೆ. ತಕ್ಷಣ ಏನಾಯಿತೆಂದು ತಿಳಿದುಕೊಳ್ಳುವ ಆತುರದಿಂದ ಅವಳು ಅಜಯ್ಗೆ ಫೋನ್ ಮಾಡುತ್ತಾಳೆ. ಶಾಂಭವಿ ಎಷ್ಟು ಬಾರಿ ಫೋನ್ ಮಾಡಿದರೂ ಕುಡಿದ ಅಮಲಿನಲ್ಲಿ ಮಂಚದ ಮೇಲೆ ಬಿದ್ದಿದ್ದ ಅವನು ಫೋನ್ ಎತ್ತುವುದಿಲ್ಲ. ಶಾಂಭವಿ ಫೋನ್ ಮಾಡಿ ಮಾಡಿ ಸುಸ್ತಾಗುತ್ತಾಳೆ. ಆದರೆ ಆ ಫೋನನ್ನು ಮಾತ್ರ ಯಾರೂ ಎತ್ತುವುದಿಲ್ಲ. ಅವನು ಎಷ್ಟೊತ್ತಾದರೂ ಫೋನ್ ಎತ್ತದೇ ಇದ್ದಾಗ, ಛೆ, ಎಲ್ಲಿ ಸತ್ತನೋ ಇವನು, ಎಷ್ಟು ಬಾರಿ ಫೋನ್ ಮಾಡಿದರೂ ಎತ್ತುತ್ತಿಲ್ಲ ಎಂದು ಅವನನ್ನು ಬೈದುಕೊಳ್ಳುತ್ತಾ, ಅಷ್ಟರಲ್ಲೇ ತನ್ನನ್ನು ಯಾರೋ ಕರೆದಿದ್ದರಿಂದ ಅಲ್ಲಿಂದ ಜನರ ಗುಂಪಿನೊಳಗೆ ಹೊರಟು ಹೋಗುತ್ತಾಳೆ ಶಾಂಭವಿ. ಪಾರ್ಟಿ ಯಶಸ್ವಿಯಾಗಿ ಮುಗಿದಿದ್ದರಿಂದ ಬಂದವರೆಲ್ಲರೂ ಪಾರ್ಟಿಯ ವ್ಯವಸ್ಥೆಗಳನ್ನು ನೋಡಿ ಕೃಷ್ಣ ಅವರು ಇಷ್ಟು ಒಳ್ಳೆಯ ಪಾರ್ಟಿ ಆಯೋಜಿಸಿದ್ದಕ್ಕಾಗಿ ಅವರನ್ನು ಆದಿಯನ್ನು ಹೊಗಳುತ್ತಾ ಅಲ್ಲಿಂದ ಹೊರಡುತ್ತಾರೆ. ಎಲ್ಲರೂ ಹೋದ ಮೇಲೂ ಆದಿ, ಗಾನವಿ ಕಾಣಿಸದೇ ಇದ್ದಾಗ ಅರುಂಧತಿ ಅವರು ಕಲ್ಪಾಳನ್ನು ಕರೆದು, ಅವರಿಬ್ಬರೂ ಎಲ್ಲಿದ್ದಾರೆ ಕಲ್ಪ ಎಂದು ಕೇಳಿದಾಗ, ಅತ್ತಿಗೆಗೆ ಸ್ವಲ್ಪ ತಲೆ ತಿರುಗುತ್ತಿದೆ ಎಂದರೆ, ಅಣ್ಣ ಅತ್ತಿಗೆಯನ್ನು ಕರೆದುಕೊಂಡು ಮನೆಗೆ ಹೊರಟು ಹೋದ ಗ್ರಾನಿ ಎಂದು ಹೇಳುತ್ತಾಳೆ ಕಲ್ಪ. ಅಯ್ಯೋ, ಗಾನವಿಗೆ ಏನಾಯ್ತು ಕಲ್ಪ ಎನ್ನುತ್ತಿದ್ದರೆ, ಅಬ್ಬಾ, ಏನೂ ಆಗಿಲ್ಲ ಬಿಡು ಗ್ರಾನಿ, ನೀನು ಮೊದಲು ಗಾಬರಿಯಾಗಬೇಡ. ಅತ್ತಿಗೆಗೆ ಇದೆಲ್ಲ ಅಭ್ಯಾಸವಿಲ್ಲದೆ ಹಾಗೆ ಅನ್ನಿಸಿರಬೇಕು. ಅದಕ್ಕೆ ಅಣ್ಣ ಅವಳನ್ನು ಇಲ್ಲಿಂದ ಕರೆದುಕೊಂಡು ಹೋದ ಎಂದ ತಕ್ಷಣ ಅಷ್ಟೇ ತಾನೆ ಎಂದು ನಿಟ್ಟುಸಿರು ಬಿಡುತ್ತಾರೆ ಅರುಂಧತಿ ಅವರು. ಶಾಂಭವಿಗೆ ಮಾತ್ರ ಸ್ಟೆಲ್ಲಾ ಮಾಡಿದ ರಂಪಾಟ ತಿಳಿಯದೆ ಅಜಯ್ ಎದುರಿಸಿದ್ದಕ್ಕೆ ಅವಳಿಗೆ ಆಗಾಯಿತು, ಅದಕ್ಕೆ ಪಾರ್ಟಿಯಿಂದ ಹೊರಟು ಹೋದಳು ಎಂದುಕೊಳ್ಳುತ್ತಾ ಸಂತೋಷ ಪಡುತ್ತಾಳೆ. ಆದರೆ ತನ್ನ ಸಂತೋಷವನ್ನು ಯಾರಿಗೂ ಕಾಣಲು ಬಿಡುವುದಿಲ್ಲ. ಹಾಗೆ ಎಲ್ಲರೂ ಮನೆಗೆ ತಲುಪುತ್ತಾರೆ. ಬೆಳಿಗ್ಗೆ ಗಾನವಿ ಮಂಪರಿನಲ್ಲಿ ನಿದ್ದೆಯಿಂದ ಏಳುವಷ್ಟರಲ್ಲಿ ರಾತ್ರಿ ಸ್ಟೆಲ್ಲಾ ತನ್ನನ್ನು ಆ ವಿದೇಶಿಯನ ಕೋಣೆಗೆ ತಳ್ಳಲು ನೋಡಿದ್ದು ಮಸುಕಾಗಿ ನೆನಪಾಗುತ್ತಿದ್ದಂತೆ ಹೆದರಿ ಒಮ್ಮೆಲೆ ಎದ್ದು ತಾನು ಎಲ್ಲಿದ್ದೇನೆ ಎಂದು ಸುತ್ತಮುತ್ತ ನೋಡಿಕೊಳ್ಳುತ್ತಾಳೆ. ಸುತ್ತಲೂ ನೋಡಿದ ಅವಳಿಗೆ ತಾನು ತನ್ನ ಬೆಡ್ರೂಮ್ನಲ್ಲಿ ಇದ್ದೀನಿ ಎಂದು ತಿಳಿದ ತಕ್ಷಣ ಸ್ವಲ್ಪ ನಿಟ್ಟುಸಿರು ಬಿಟ್ಟು, ಆಮೇಲೆ ತಾನು ಇಲ್ಲಿಗೆ ಹೇಗೆ ಬಂದೆ ಎಂದು ಎಷ್ಟೇ ಯೋಚಿಸಿದರೂ ಸ್ವಲ್ಪವೂ ನೆನಪಿಗೆ ಬರುವುದಿಲ್ಲ. ಒಂದೆಡೆ ಕುಡಿತದ ಅಮಲು ಪೂರ್ತಿಯಾಗಿ ಇಳಿಯದೆ ಮಂಚದಿಂದ ಇಳಿಯಲು ನೋಡಿದ ಅವಳಿಗೆ ತಲೆ ತಿರುಗುತ್ತಿದ್ದರೆ
ತಿರುಗುತ್ತಿರುವ ತಲೆಯನ್ನು ಎರಡು ಕೈಗಳಿಂದ ಹಿಡಿದುಕೊಂಡು ಬಹಳ ಕಷ್ಟದಿಂದ ಮಂಚದಿಂದ ಇಳಿಯಲು ಹೋಗುತ್ತಾಳೆ. ಆದರೆ ಅವಳಿಂದಾಗದೆ ಬೀಳಲು ಹೋಗುತ್ತಿದ್ದಾಗ ಅಷ್ಟರಲ್ಲೇ ವಾಶ್ರೂಮ್ನಲ್ಲಿ ಫ್ರೆಶ್ ಆಗಿ ಬಂದ ಆದಿ ಗಾನವಿ ಬೀಳುತ್ತಿರುವ ದೃಶ್ಯವನ್ನು ನೋಡಿ ಓಡೋಡಿ ಬಂದು ಗಾನವಿಯನ್ನು ಬೀಳದಂತೆ ಹಿಡಿಯುತ್ತಾನೆ. ತಲೆ ಎತ್ತಿ ಮೇಲೆ ನೋಡುವಷ್ಟರಲ್ಲಿ ತನ್ನ ಕಣ್ಣಿಗೆ ಆದಿ ಕಾಣಿಸಿದ್ದರಿಂದ ಸಾರಿ, ನೋಡಿಕೊಳ್ಳಲಿಲ್ಲ, ಬೀಳಲು ಹೋದೆ ಎನ್ನುತ್ತಿದ್ದರೆ ಈಗ ಹೇಗಿದೆ ಎಂದು ಕೇಳುತ್ತಾನೆ. ನನಗೇನಾಯಿತು ಎಂದು ಗೊಂದಲದಿಂದ ಕೇಳುತ್ತಿದ್ದರೆ ರಾತ್ರಿ ಏನಾಯಿತು ಎಂದು ನಿನಗೆ ನೆನಪಿಲ್ಲವೇ ಎಂದರೆ ಎಷ್ಟು ಯೋಚಿಸಿದರೂ ಏನೂ ನೆನಪಾಗುತ್ತಿಲ್ಲ ಎಂದು ಸಣ್ಣ ದನಿಯಲ್ಲಿ ಹೇಳುತ್ತಾಳೆ. ಸರಿ, ನೀನು ಈಗಲೇ ಹೇಳಬೇಡ, ಸ್ವಲ್ಪ ಹೊತ್ತು ಇಲ್ಲೇ ಇರು, ಸೀತಮ್ಮನ ಕೈಯಲ್ಲಿ ಮಜ್ಜಿಗೆ ಕಳುಹಿಸುತ್ತೇನೆ, ಸ್ವಲ್ಪ ಕುಡಿಯುವೆ ಅಂತೆ ಎಂದರೆ ಬೆಳ್ಳಂಬೆಳಿಗ್ಗೆ ಮಜ್ಜಿಗೆ ನನಗೇಕೆ ಎಂದು ಗೊಂದಲದಿಂದ ಕೇಳುತ್ತಾಳೆ. ಆದಿ ಗಾನವಿಯ ಕಡೆ ಸೀರಿಯಸ್ ಆಗಿ ನೋಡುವಷ್ಟರಲ್ಲಿ ಅವನ ನೋಟಕ್ಕೆ ಹೆದರಿ ಸರಿ ಎಂದು ಬುದ್ಧಿವಂತೆಯಂತೆ ತಲೆ ಅಲ್ಲಾಡಿಸುತ್ತಾಳೆ. ಹೇಳಿದ್ದೆ ತಾನೇ, ಇವತ್ತು ರೆಸ್ಟ್ ತೆಗೆದುಕೋ, ಅಡುಗೆ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು, ಮನೆ ಕೆಲಸ ಮಾಡಬೇಕು ಎಂದು ಕೆಳಗೆ ಇಳಿದೆ ಅಂದರೆ ಕಾಲು ಮುರಿಯುತ್ತೇನೆ ಎಂದು ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಕೊಟ್ಟು ನಾನು ಬರುವಷ್ಟರಲ್ಲಿ ಫ್ರೆಶ್ ಆಗಿ ಬರುತ್ತೀಯಾ, ಹೋಗಬಲ್ಲೆಯಾ ಎನ್ನುತ್ತಿದ್ದರೆ ಸರಿ ಎಂದು ಹೇಳಲು ಹೋದಾಗ ಆಗಲೂ ತಲೆ ತಿರುಗಿ ಬೀಳಲು ಹೋದರೆ ಆದಿ ಗಾನವಿಯನ್ನು ಎತ್ತಿಕೊಂಡು ವಾಶ್ರೂಮ್ನಲ್ಲಿ ಇಳಿಸಿ ಫ್ರೆಶ್ ಆಗಿ ಬಾ, ನಾನು ಈಗಲೇ ಬರುತ್ತೇನೆ ಎಂದು ಹೊರಗೆ ಹೊರಟು ಹೋಗುತ್ತಾನೆ. ಆದಿ ಎತ್ತಿಕೊಂಡು ಇಳಿಸುವವರೆಗೂ ಚೆನ್ನಾಗಿಯೇ ಇತ್ತು. ಆದರೆ ಅಸಲಿಗೆ ತನಗೆ ಅಷ್ಟೊಂದು ತಲೆ ಏಕೆ ತಿರುಗುತ್ತಿದೆ ಎಂದು ಗಾನವಿಗೆ ಸ್ವಲ್ಪವೂ ಅರ್ಥವಾಗುವುದಿಲ್ಲ. ಆದಿಯನ್ನು ಕೇಳಬೇಕೆಂದರೆ ಭಯವಾಗುತ್ತಿದೆ. ರಾತ್ರಿ ತಾನು ಮನೆಗೆ ಹೇಗೆ ಬಂದೆ ಎಂದು ತಿಳಿದುಕೊಳ್ಳಬೇಕೆಂದಿದೆ. ಮತ್ತೆ ಅಷ್ಟರಲ್ಲೇ ಆದಿ ಹೇಳಿದ ಮಾತುಗಳು ನೆನಪಾಗಿ ಫ್ರೆಶ್ ಆಗಿ ನಿಧಾನವಾಗಿ ಹೊರಗೆ ಬರುತ್ತಾಳೆ. ತಣ್ಣೀರು ಮುಖದ ಮೇಲೆ ಬಿದ್ದು ಮುಖ ತೊಳೆದುಕೊಳ್ಳುವಷ್ಟರಲ್ಲಿ ಸ್ವಲ್ಪ ತಲೆ ತಿರುಗುವುದು ಕಡಿಮೆಯಾಯಿತು ಅನ್ನಿಸಿದ್ದರಿಂದ ನಿಧಾನವಾಗಿ ಹೊರಗೆ ಬಂದು ಸೋಫಾದಲ್ಲಿ ಕೂರುತ್ತಾಳೆ. ಅಷ್ಟರಲ್ಲಿ ಸೀತಮ್ಮ ಮಜ್ಜಿಗೆಯಲ್ಲಿ ನಿಂಬೆ ರಸ ಹಿಂಡಿಕೊಂಡು ಬಂದು ಈಗೋ ಗಾನವಿಯಮ್ಮ, ಮೊದಲು ಇದನ್ನು ಕುಡೀರಿ ಎಂದು ಗಾನವಿಗೆ ಕೊಡುತ್ತಿದ್ದರೆ ಸೀತಮ್ಮನ ಕಡೆ ಗೊಂದಲದಿಂದ ನೋಡುತ್ತಾ ಏನು ಸೀತಮ್ಮ, ನೀವು ಹೊಸದಾಗಿ ಬೆಳ್ಳಂಬೆಳಗ್ಗೆ ನನಗೆ ಮಜ್ಜಿಗೆ ಕೊಡುತ್ತಿದ್ದೀರಾ ಎನ್ನುತ್ತಿದ್ದರೆ ಅಸಲಿಗೆ ರಾತ್ರಿ ನೀವು ಮನೆಗೆ ಹೇಗೆ ಬಂದಿರಿ ಗೊತ್ತಾ ಗಾನವಿಯಮ್ಮ ಎಂದು ಗಾಬರಿಯಿಂದ ಹೇಳುತ್ತಾಳೆ ಸೀತಮ್ಮ. ತನಗೆ ಏನೂ ಅರ್ಥವಾಗದೆ ಏನಾಯಿತು ಸೀತಮ್ಮ, ಹೇಗೆ ಬಂದೆ ಎಂದು ಮುಗ್ಧವಾಗಿ ಕೇಳುತ್ತಿರುವ ಗಾನವಿಯನ್ನು ನೋಡಿ ಚಿಕ್ಕ ಯಜಮಾನರು ನಿಮ್ಮನ್ನ ಎರಡು ಕೈಗಳಲ್ಲಿ ಎತ್ತಿಕೊಂಡು ಕರೆತಂದರಮ್ಮ, ಏನಾಯಿತು ಎಂದು ನಾನು ಕೇಳಿದರೆ ಕುಡಿಯುವ ನೀರಿನ ಬದಲು ನೀವು ತಪ್ಪಾಗಿ ಮದ್ಯ ಕುಡಿದು ಬಿಟ್ಟಿದ್ದರಂತೆ, ಅದಕ್ಕೆ ಅಸಲಿಗೆ ಪ್ರಜ್ಞೆಯಲ್ಲೇ ಇರಲಿಲ್ಲ ಎನ್ನುತ್ತಿದ್ದರೆ ಹೌದಾ, ನಾನು ಮದ್ಯ ಕುಡಿದನಾ ಎಂದು ಎರಡು ಕಣ್ಣುಗಳನ್ನು ದೊಡ್ಡದು ಮಾಡಿಕೊಂಡು ಸೀತಮ್ಮನ ಕಡೆ ಆಶ್ಚರ್ಯದಿಂದ ನೋಡುತ್ತಾಳೆ ಗಾನವಿ. ಹೌದಮ್ಮ, ಚಿಕ್ಕ ಯಜಮಾನರು ನಿಮ್ಮನ್ನು ಕರೆತರುವಾಗ ಕನಿಷ್ಠ ಪ್ರಜ್ಞೆಯಲ್ಲಿಯೂ ಇರಲಿಲ್ಲ ನೀವು. ರಾತ್ರಿ ಇಡೀ ನಿಮ್ಮನ್ನು ಚಿಕ್ಕ ಯಜಮಾನರು ಜಾಗ್ರತೆಯಿಂದ ನೋಡಿಕೊಂಡರು ಎನ್ನುತ್ತಿದ್ದರೆ ಗಾನವಿಗೆ ತುಂಬ ಸಂತೋಷವಾಗುತ್ತದೆ. ಆ ವಿಷಯ ಕೇಳಿ ಸರಿಯಮ್ಮ, ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ, ಬ್ರೇಕ್ಫಾಸ್ಟ್ ನಿಮಗೆ ಮೇಲಕ್ಕೆ ತರುತ್ತೇನೆ ಎನ್ನುತ್ತಿದ್ದರೆ ಒಬ್ಬಂಟಿಯಾಗಿ ಈ ರೂಮ್ನಲ್ಲಿ ಎಷ್ಟು ಹೊತ್ತು ಅಂತ ಇರಲಿ ಸೀತಮ್ಮ, ನಾನು ಕೆಳಗೆ ಬರುತ್ತೇನೆ ಎನ್ನುತ್ತಿದ್ದರೆ ನನಗೆ ಗೊತ್ತಿಲ್ಲ, ಇದು ಚಿಕ್ಕ ಯಜಮಾನರ ಆರ್ಡರ್, ಬೇಡವೆಂದರೆ ಹೇಳಿ, ಚಿಕ್ಕ ಯಜಮಾನರಿಗೆ ಹೇಳುತ್ತೇನೆ, ಆಮೇಲೆ ಅವರು ಏನು ಮಾಡಿದರೂ ನನಗೆ ಸಂಬಂಧವಿಲ್ಲ ಎಂದು ಹೇಳುತ್ತಿದ್ದರೆ ಆಗಲೇ ಆದಿ ಕೊಟ್ಟ ವಾರ್ನಿಂಗ್ ನೆನಪಾಗಿ ಮುಖ ಸಿಂಡರಿಸಿಕೊಂಡು ಬೇಡ ಬಿಡು, ನೀನು ಅವರ ಹತ್ತಿರ ಏನೂ ಹೇಳಬೇಕಾಗಿಲ್ಲ, ನಾನು ಇಲ್ಲೇ ಇರುತ್ತೇನೆ ಎಂದು ಮುನಿಸಿಕೊಂಡು ಹೇಳುತ್ತಾಳೆ ಗಾನವಿ. ಸೀತಮ್ಮ ಗಾನವಿಯನ್ನು ನೋಡಿ ನಕ್ಕು ಕೆಳಗೆ ಹೊರಟು ಹೋದರೆ ರಾತ್ರಿ ಇಡೀ ಇವರೇ ನನ್ನನ್ನು ಜಾಗ್ರತೆಯಿಂದ ನೋಡಿಕೊಂಡರಾ ಎಂಬ ಯೋಚನೆಗೆ ಮತ್ತೊಮ್ಮೆ ಕೆನ್ನೆಗಳು ಕೆಂಪಾಗುತ್ತಿದ್ದರೆ ಆದಿಯನ್ನು ನೋಡಬೇಕು ಅನ್ನಿಸುತ್ತದೆ ಗಾನವಿಗೆ. ಆದರೆ ಆ ಟೈಮ್ನಲ್ಲಿ ಆದಿ ಜಿಮ್ ರೂಮಿನಲ್ಲಿ ಇರುತ್ತಾನೆ, ಆದ ಕಾರಣ ಇನ್ನೆಲ್ಲಿಗೂ ಹೋಗುವುದಿಲ್ಲ. ಹಾಗೆ ಸೋಫಾದಲ್ಲಿ ಹಿಂದಕ್ಕೆ ವಾಲಿಕೊಂಡು ಕೂತ ತಕ್ಷಣ ಮತ್ತೆ ನಿದ್ದೆ ಬರುತ್ತದೆ ಗಾನವಿಗೆ. ನಿದ್ದೆಗೆ ಸೋಫಾದಲ್ಲಿ ತಲೆಯನ್ನು ಹಿಂದಕ್ಕೆ ವಾಲಿಸುತ್ತಾಳೆ ಗಾನವಿ. ಅಷ್ಟರಲ್ಲೇ ತನ್ನ ವರ್ಕೌಟ್ ಮುಗಿಸಿಕೊಂಡು ರೂಮ್ಗೆ ಬಂದ ಆದಿ ಗಾನವಿಯನ್ನು ನೋಡುವಷ್ಟರಲ್ಲಿ
ಕಿಟಕಿಯಿಂದ ಬೀಸುತ್ತಿರುವ ಗಾಳಿಗೆ ಗಾನವಿಯ ಸೆರಗು ಸ್ವಲ್ಪ ಜಾರಿ ಸ್ವಲ್ಪ ಸ್ವಲ್ಪವಾಗಿ ಅವಳ ಅಂದಗಳನ್ನು ತೋರಿಸುತ್ತಿದ್ದರೆ, ಪಕ್ಕಕ್ಕೆ ಸರಿದ ಸೆರಗಿನಿಂದ ಅರೆಬರೆಯಾಗಿ ಕಾಣುತ್ತಿರುವ ಅವಳ ಎದೆಯ ಅಂದಗಳು, ಕೆಳಗೆ ಹಾಲಿನ ಕೆನೆಯಂತೆ ಕಾಣುತ್ತಿರುವ ನಡುವನ್ನು ನೋಡುತ್ತಾ ತನ್ನ ಮನಸ್ಸು ಕಂಟ್ರೋಲ್ ಆಗದೇ ಇದ್ದಾಗ ಹಣೆಯ ಮೇಲೆ 2 ಬೆರಳುಗಳಿಂದ ಉಜ್ಜಿಕೊಳ್ಳುತ್ತಾ, ನಾನು ಎಷ್ಟು ಕಂಟ್ರೋಲ್ನಲ್ಲಿ ಇರೋಣ ಅಂದುಕೊಂಡರೂ ಇವಳು ಇರಲು ಬಿಡುತ್ತಿಲ್ಲವಲ್ಲ ಎಂದು ಗಾನವಿಯನ್ನು ಮುದ್ದಾಗಿ ಬೈದುಕೊಳ್ಳುತ್ತಾ ಮತ್ತೆ ತನ್ನ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡು ನಿದ್ದೆಯಲ್ಲಿ ಕ್ಯೂಟಾಗಿ ಕಾಣುತ್ತಿರುವ ಗಾನವಿಯ ಸೆರಗು ಸರಿಪಡಿಸಿ ಅವಳ ತಲೆ ಸವರಿ ಫ್ರೆಶ್ ಆಗಲು ವಾಶ್ರೂಮ್ಗೆ ಹೊರಟು ಹೋಗುತ್ತಾನೆ. ಆದಿ ಫ್ರೆಶ್ ಆಗಿ ಆಫೀಸ್ಗೆ ರೆಡಿಯಾಗುವ ಟೈಮ್ಗೆ ಸೀತಮ್ಮ ಇಬ್ಬರಿಗೂ ಬ್ರೇಕ್ಫಾಸ್ಟ್ ತೆಗೆದುಕೊಂಡು ಮೇಲಕ್ಕೆ ಬರುತ್ತಾಳೆ. ಸೀತಮ್ಮನಿಗೆ ಬ್ರೇಕ್ಫಾಸ್ಟ್ ಅಲ್ಲಿಟ್ಟು ಹೋಗಲು ಹೇಳಿ ಗಾನವಿಯನ್ನು ನಿಧಾನವಾಗಿ ಎಬ್ಬಿಸುತ್ತಾನೆ ಆದಿ. ಆದಿ ಕರೆಯಲು ಎಚ್ಚರಗೊಂಡ ಗಾನವಿ ಎದುರುಗಡೆ ಇರುವ ಆದಿಯನ್ನು ನೋಡಿ ಮತ್ತೆ ಗಾಳಿಗೆ ಚೆದುರಿ ಹೋಗಿದ್ದ ಸೀರೆಯನ್ನು ನೋಡಿಕೊಂಡು ಆದಿ ಎದುರುಗಡೆಯೇ ಇದ್ದಿದ್ದರಿಂದ ತಕ್ಷಣ ಅದನ್ನು ಸರಿಪಡಿಸಿಕೊಂಡು ಎದ್ದು ನೇರವಾಗಿ ಕೂರುತ್ತಾಳೆ. ಇಷ್ಟೊತ್ತಿನವರೆಗೂ ಶೋ ಮಾಡಿ ನನ್ನನ್ನು ನೋಡಿದ ತಕ್ಷಣ ಹೇಗೆ ಸರಿಪಡಿಸಿಕೊಳ್ಳುತ್ತಿದ್ದಾಳೆ ನೋಡು ಎಂದುಕೊಳ್ಳುತ್ತಾ ರಾತ್ರಿ ಇಡೀ ಅಷ್ಟು ತುಂಟಾಟ ಮಾಡಿದ ಗಾನವಿ ಈಗ ತನ್ನನ್ನು ನೋಡಿ ಎದರುತ್ತಾ ಸರಿಪಡಿಸಿಕೊಳ್ಳುತ್ತಿದ್ದರೆ ಸಣ್ಣದಾಗಿ ನಕ್ಕು, ಗಾನವಿ ಬಾ, ಗಾನವಿ ಬಾ, ಟಿಫನ್ ಮಾಡುವೆಯಂತೆ ಎನ್ನುತ್ತಾನೆ. ಸರಿ ಎಂದು ಎದ್ದ ಗಾನವಿ ಸೀತಮ್ಮ ತಂದ ಟ್ರೈನಿಂದ ಟಿಫನ್ ತೆಗೆದುಕೊಂಡು ಇಬ್ಬರಿಗೂ ಪ್ಲೇಟ್ಗಳಲ್ಲಿ ಹಾಕಿ ಸರ್ವ್ ಮಾಡುತ್ತಾಳೆ. ಟಿಫನ್ ತಿನ್ನದೆ ರಾತ್ರಿ ಏನಾಯಿತು ಎಂದು ತಿಳಿದುಕೊಳ್ಳಬೇಕೆಂದಿರುವ ಗಾನವಿ ಆದಿ ಕಡೆಯೇ ನೋಡುತ್ತಿರುವುದರಿಂದ, ಏನೇ ಟಿಫನ್ ತಿನ್ನು ಅಂದರೆ ತಿನ್ನದೆ ಹಾಗೆಯೇ ನೋಡುತ್ತಿದ್ದೀಯಾ, ನನ್ನ ಮುಖದಲ್ಲಿ ಏನಾದರೂ ಸಿನಿಮಾ ಕಾಣಿಸುತ್ತಿದೆಯಾ ಅನ್ನುತ್ತಾನೆ. ಅನ್ನುತ್ತಾ ಗಡಿಬಿಡಿಯಾಗಿ 4 ಇಡ್ಲಿ ಚೂರುಗಳನ್ನು ಮುರಿದು ಒಂದೇ ಸಲ ಬಾಯಲ್ಲಿ ಇಟ್ಟುಕೊಂಡು ತಿನ್ನುತ್ತಿದ್ದರೆ ಗಂಟಲಿಗೆ ಒಮ್ಮೆಲೆ ಸಿಕ್ಕಿಕೊಳ್ಳುತ್ತದೆ. ತಕ್ಷಣವೇ ನೆತ್ತಿಗೆ ಏರಿ ಕೆಮ್ಮು ಬಂದಿದ್ದರಿಂದ ಗಾನವಿಯ ತಲೆಯ ಮೇಲೆ ಮೆಲ್ಲಗೆ ತಟ್ಟಿ ವಾಟರ್ ಗ್ಲಾಸ್ ಕೊಡುತ್ತಾನೆ ಆದಿ. ಆದಿ ಕಡೆ ಓರೆಯಾಗಿ ನೋಡುತ್ತಾ ನೀರು ಕುಡಿಯುತ್ತಿರುತ್ತಾಳೆ. ಏಕಷ್ಟು ಆತುರ, ಈಗೇನಾದರೂ ಅರ್ಜೆಂಟಾಗಿ ಯಾವುದಾದರೂ ರಾಜಕಾರ್ಯಗಳನ್ನು ಸಾಧಿಸಲು ಇದೆಯಾ, ಇಲ್ಲದಿದ್ದರೆ ರಾತ್ರಿ ಕುಡಿದಿದ್ದು ಇನ್ನೂ ಇಳಿದಿಲ್ವಾ ಎನ್ನುತ್ತಿದ್ದರೆ ಏನು ಮಾತನಾಡಬೇಕೆಂದು ಅರ್ಥವಾಗದೆ ಆದಿ ಕಡೆ ಭಯವಾಗಿ ನೋಡುತ್ತಾಳೆ. ತನಗೆ ತಿಳಿಯದೆಯೇ ಮದ್ಯ ಕುಡಿದಿದ್ದಕ್ಕೆ ಆದಿ ಏನಾದರೂ ಅನ್ನುತ್ತಾನೇನೋ ಎಂದು. ಆದರೆ ಆದಿ ಏನೂ ಅನ್ನದೇ ಇದ್ದಿದ್ದರಿಂದ ಆಶ್ಚರ್ಯವಾಗಿ ಆದಿ ಕಡೆ ನೋಡುತ್ತಿರುತ್ತಾಳೆ. ಏನು ಇವರು ನನ್ನನ್ನು ಏನೂ ಅನ್ನುತ್ತಿಲ್ಲ ಎಂದುಕೊಳ್ಳುತ್ತಲೇ ಮೆಲ್ಲಗೆ ಇಡ್ಲಿ ತಿನ್ನುತ್ತಿರುತ್ತಾಳೆ. ಸರಿ, ಇನ್ನು ಇವತ್ತಿಗೆ ರೆಸ್ಟ್ ತೆಗೆದುಕೋ, ನನ್ನ ಮಾತು ಕೇಳದೆ ಮತ್ತೆ ಕೆಳಗೆ ಇಳಿಯಲು ನೋಡಿದರೆ ಆಗಲೇ ಹೇಳಿದ್ದೆನಲ್ಲ ಏನು ಮಾಡುತ್ತೇನೆ ಎಂದು ಅನ್ನುತ್ತಾನೆ. ನೆನಪಿದೆ ಅನ್ನುವಂತೆ ಗಾನವಿ ತಲೆ ಅಲ್ಲಾಡಿಸುತ್ತಿದ್ದರೆ ಮನಸ್ಸಿನಲ್ಲೇ ಸಣ್ಣದಾಗಿ ನಕ್ಕು, ಈಗ ನಾನೆಂದರೆ ಎಷ್ಟು ಭಯ ಇರುವಂತೆ ವರ್ತಿಸುತ್ತಿದ್ದಾಳೆ ನೋಡು, ಅದೇ ರಾತ್ರಿ ಇವಳು ಹಾಕಿದ ವೇಷಗಳು ಮಾಡಿದ ತುಂಟಾಟಗಳು ಹೇಳಿದರೆ ಏನಾಗಿ ಬಿಡುತ್ತಾಳೋ ಏನೋ ಎಂದುಕೊಳ್ಳುತ್ತಿರುತ್ತಾನೆ. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನು ಇವತ್ತಿಂದ ಮೆಂಬರ್ಸ್ಗೆ ವಿಡಿಯೋ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ತೊಗೋಬೇಕು ಅಂತ ಇದ್ದರೆ ಮೆಂಬರ್ಶಿಪ್ ತೊಗೋಬೋದು. ಸಂಜೆ ಮೇಲೆ ಮೆಂಬರ್ಸ್ಗೆ ಅಂತ ವಿಡಿಯೋ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್.